ಸೊ ಈ ಲೈವ್ ಫೋಟೋ ಅಂತಾರಲ್ಲ ಸರ್ ಅದು ಈಗ ಲೈಫ್ ಅದೇ ಲೈವ್ 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 ಅಂತಂದ್ರೆ ಅದೇ ನಿಮ್ಮನ್ನ ವ್ಯಕ್ತಿನ ಮುಂದೆ ಕುಂದಿರ್ತಾರ ಮುಂದೆ ಹೌದು ಅಥವಾ ಒಂದು ನೇಚರ್ನ ಮುಂದಿಟ್ಕೊಂಡು ಇಲ್ಲ ನೇಚರ್ ಮುಂದಿಟ್ಟು ಮಾಡೋದು ದಟ್ ಇಸ್ ದ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೀವಿ ನಾವು. ಲ್ಯಾಂಡ್ಸ್ಕೇಪ್ ಅದು ಲ್ಯಾಂಡ್ಸ್ಕೇಪ್ ಅದು ಭೂದೃಶ್ಯ ಅಂತ ಅದನ್ನು ನೀವು ಅದನ್ನು ಎಲ್ಲಾದರೂ ನಿಮ್ಮೊಂದು ಯಾವ್ದಾದ್ರು ಸ್ಪಾಟ್ ಇತ್ತಂದ್ರೆ ನೀವು ಸ್ಪಾಟಿಗೆ ಹೋಗಿ ಮಾಡ್ಬೋದು. ಅದನ್ನು ಕೂಡ ಹಾಗೆ ಅದು ಸೂರ್ಯೋದಯ ಪ್ರಾರಂಭ ಆದಮೇಲೆ ಅದನ್ನು ಬಿಫೋರ್ ಅದನ್ನು ಡ್ರಾಯಿಂಗ್ ಮಾಡಬೇಕು ಮತ್ತು ಬಿಫೋರ್ 11 o'clock ಅದನ್ನು ಕಂಪ್ಲೀಟ್ ಮಾಡಬೇಕು. ಯಾಕೆ ಸರ್ ಯಾಕೆ ಹೇಗೆ ಅಂತಂದ್ರೆ ಆ ಸೂರ್ಯನ ಗತಿ ಬದಲಾಗ್ತಾ ಇರ್ತೈತೆ. ಸೂರ್ಯನ ಗತಿ ಆಗ್ತಾ ಇರೋದ್ರಿಂದ ಆ ವಸ್ತುಗಳ ಮೇಲೆ ಬೀಳುವಂಥ ನೆರಳು ಮತ್ತು ಬೆಳಕಿನ ಪ್ರಕಾರಗಳು ಬದಲಾಗ್ತಾವೆ. ಅದು ಕನ್ಫ್ಯೂಸ್ ಆಗುತ್ತೆ ಆರ್ಟಿಸ್ಟಿಗೆ ಏನು ಮಾಡ್ಬೇಕಂತೇಳಿ. ಈಗ ಒಂದು ಮಾಡಿರ್ತಾನೆ ಒಂದು ಕೆಲಸ ಬೆಳಗ್ಗೆ ಆ ಸೂರ್ಯ ಈಗ 12 ಗಂಟೆಗೆ ಬಂದ್ಬಿಡ್ತಂತಂದ್ರೆ ಟಾಪ್ ಲೈಟಿಂಗ್ ಬರ್ತೈತೆ ಅವಾಗ ಶೇಡ್ಸ್ ಎಲ್ಲ ಕಂಪ್ಲೀಟ್ ಚೇಂಜ್ ಆಗಿಬಿಡ್ತಾವೆ. ಅವಾಗ ತೊಂದರೆ ಆಗುತ್ತೆ. ಅದಕ್ಕೆ ಒಂದು ಪರ್ಟಿಕ್ಯುಲರಾಗಿ ಒಂದು ಟೈಮ್ನ ಮುಗಿಸ್ತಾರೆ. ಅದಕ್ಕೆ ಆಲ್ಮೋಸ್ಟ್ 3 hours ಮುಗಿಸ್ತಾರೆ ಅದನ್ನು. ಮಿನಿಮಮ್ 1 hour 2 hours ಮ್ಯಾಕ್ಸಿಮಮ್ 3 hours ಅದನ್ನು ಲ್ಯಾಂಡ್ಸ್ಕೇಪ್ ಮುಗಿಸ್ಬಿಡ್ಬೇಕು. ಅದನ್ನು 7 8 11 ಈ ಟೈಪ್. ಮಧ್ಯಾಹ್ನ ಮಾಡಂಗಿಲ್ಲ ಯೂಶ್ವಲಿ. ಮಧ್ಯಾಹ್ನ ಬೆಳಕು ಹಾರ್ಡ್ ಇರುತ್ತೆ, ಹೌದು, ಅದಕ್ಕೆ ಮಾಡಲ್ಲ. ಅದು ಬಿಸಿಲು ಏನಾಗುತ್ತಲ್ಲ ಅದು ಹಿತವಾಗಿರಂಗಿಲ್ಲ. ಬೆಳಗಿನ ವಾತಾವರಣ ಭಾಳ ಚೆನ್ನಾಗಿರುತ್ತೆ. ಯೂಶ್ವಲಿ ನಾವು ಮಕ್ಕಳಿಗೆಲ್ಲ ಹಂಪಿಗೆಲ್ಲ ಕರ್ಕೊಂಡು ಹೋಗ್ಬೇಕಾದಾಗ ಸೂರ್ಯ ಹುಟ್ಟೋದಕ್ಕಿಂತ ಮೊದಲೇ ನಾವು ಸ್ಪಾಟ್ನ ಕರ್ಕೊಂಡು ಕೂಡಿಸಿದ್ವಿ ಅವ್ರಿಗೆ. ಸೂರ್ಯ ಹುಟ್ಟಿದ ತಕ್ಷಣ ಸ್ಕೆಚಿಂಗ್ ಮಾಡಿಸಿದ್ವಿ ಒಂದು ಅರ್ಧ ಗಂಟೆ ಒಳಗೆ. ವಿತಿನ್ 10 ಗಂಟೆಗಳು ಒಂದು ವರ್ಕ್ ಮುಗಿಸ್ತಾ ಇದ್ವಿ. ದಟ್ ಈಸ್ ದಿ ಬೆಸ್ಟ್. ಅಂದರೆ ಎಳೆ ಬಿಸಿಲಿನಲ್ಲಿ ವರ್ಕ್ ಆದಷ್ಟು ದೈಹಿಕವಾಗಿ ಬಳಲಂಗಿಲ್ಲ ಮತ್ತು ಮಾನಸಿಕವಾಗಿಯೂ ಕೂಡ ಖುಷಿಯಾಗಿರ್ತಾರೆ. ಅದಕ್ಕೆ ಹೊರಾಂಗಣ ದೃಶ್ಯ, ಅದಕ್ಕೆ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತಾರೆ. ಅದನ್ನು ನೀವು ಸಮುದ್ರ ದಂಡಿಗೆ ನಿಂತು ಕುಳಿತು ಮಾಡ್ಬೋದು ನೀವು, ಅಥವಾ ಬೆಟ್ಟದ ತುದಿ ಹತ್ತಿರ ಕುಂತು ಮಾಡ್ಬೋದು, ಅಥವಾ ಯಾವುದಾದ್ರೂ ನಿಸರ್ಗ ಗಿಡದ ಮರದಲ್ಲಿ ಕುಂತು ಮಾಡ್ಬೋದು.